ಭೀಮಾ ತೀರದಲ್ಲಿ ನೆತ್ತರು ಹರಿಯೋದು ನಿಲ್ಲಲ್ವಾ? ಭೀಮಾ ತೀರದಲ್ಲಿ ತಿಂಗಳಿಗೊಂದು ಹೆಣ ಬೀಳಲೇಬೇಕು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಹತ್ಯೆಯಾಗಿದೆ. ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಭೀಮಾ ತೀರದಲ್ಲಿ ತಿಂಗಳಿಗೊಂದು ಹೆಣ ಬೀಳ್ತಾನೆ ಇರುತ್ತೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಹತ್ಯೆಯಾಗಿದ್ದಾನೆ. ಹಾಡಹಗಲೇ 4 ದುಷ್ಕರ್ಮಿಗಳಿಂದ ಬರ್ಬರ ಹತ್ಯೆ. ಮಹದೇವ ಬೈರಗೊಂಡ ಆಪ್ತನಾಗಿದ್ದ ಭೀಮನಗೌಡ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರೇ ವಿಜಯಪುರ ಜಿಲ್ಲೆಯಲ್ಲಿ ಕೊಲೆಗಳಿಗೆ ಕೊನೆಯೇ ಇಲ್ವಾ? ಕೋಳಿ ಕತ್ತರಿಸಿದಂಗೆ ಜನರನ್ನು ಕತ್ತರಿಸ್ತಾರ್ರಿ ಆ ಭಾಗದಲ್ಲಿ. ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಅವರೇ, ನಿಮ್ಮ ಎಸ್ಪಿ ಏನ್ ಮಾಡ್ತಿದ್ದಾರೆ? ಕರೆಸಿ ಚಾರ್ಜ್ ಮಾಡ್ರಿ. ವಿಜಯಪುರನ ಮಾದರಿ ಜಿಲ್ಲೆ ಮಾಡಲು ಎಂಬಿ ಪಾಟೀಲ್ ಶ್ರಮಿಸ್ತಾ ಇದ್ದಾರೆ. ಇವತ್ತು ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ವಿಜಯಪುರದ ಯಶೋಗಾಥೆ ಬಗ್ಗೆ ಬಂದಿದೆ. ಇಂತಹ ಹೊತ್ತಲ್ಲಿ ಭೀಮಾ ತೀರದಲ್ಲಿ ಹೆಣಗಳು ಬೀಳ್ತಾ ಇವೆ. ಏನಿದು? ಭೀಮಾ ತೀರದಲ್ಲಿ ನೆತ್ತರು ಹರಿಯೋದು ನಿಲ್ಲಲ್ವಾ? ಅಲ್ಲಿನ ಎಸ್ಪಿ ಸಾಹೇಬ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ತಿಂಗಳಿಗೊಮ್ಮೆ ರೌಡಿಗಳ ಪರೇಡ್ ಮಾಡಿದ್ರೆ ಸಾಲಲ್ಲ. ತಿಂಗಳಿಗೊಮ್ಮೆ ರೌಡಿಗಳ ಪರೇಡ್ ಮಾಡಿದ್ರೆ ಸಾಲಲ್ಲ ರೀ. ಅಲ್ಲಿನ ರೌಡಿಗಳ ಆಕ್ಟಿವಿಟೀಸ್ಗಳ ಬಗ್ಗೆ ನಿಮಗೆ ಕಣ್ಣಿರಬೇಕು. ಕೇವಲ ಒಂದು ದಿನಕ್ಕೆ ಸೀಮಿತವಾಗಿ ರೌಡಿಗಳನ್ನ ಸ್ಟೇಷನ್ ಅಂಗಳಕ್ಕೆ ಕರ್ಕ ಬರ್ತೀರಿ, ಅಥವಾ ಕಮಿಷನರೇಟ್ ವ್ಯಾಪ್ತಿ ಆಗಿದ್ರೆ ಕಮಿಷನರ್ ಆಫೀಸಿಗೆ ರೌಡಿಗಳನ್ನ ಕರೆಸ್ತೀರಿ. ಏನು ಗ್ರೌಂಡಲ್ಲಿ ನಿಲ್ಲಿಸ್ಬಿಟ್ಟು ನೀವು ಕಟಿಂಗ್ ಮಾಡಿಲ್ವಾ, ಶೇವಿಂಗ್ ಮಾಡಿಲ್ವಾ, ಅದೇನು ಉರ್ದಾರ ಕಟ್ಕೊಂಡಿದ್ದೀರಾ, ಇಷ್ಟು ಹೇಳಿದ್ರೆ ಸಾಕಾಗಲ್ಲ. ನಿಮ್ಮ ಕಣ್ಣುಗಳು, ನಿಮ್ಮ ಡಿಪಾರ್ಟ್ಮೆಂಟ್ನ ಒಂದಷ್ಟು ಅಧಿಕಾರಿಗಳ ಕಣ್ಣುಗಳು, ಗಮನ ಆ ರೌಡಿಗಳ ಆಕ್ಟಿವಿಟೀಸ್ ಮೇಲೆ ಇರಬೇಕು. ಭೀಮಾ ತೀರ ಅನ್ನೋ ಜಾಗ ಇದೆಯಲ್ಲ, ಅದು ನೆತ್ತರದಲ್ಲಿ ಮಿಂದೆದ್ದಂತಹ ಜಾಗ. ಅಲ್ಲಿ ಯಾವ ಘಳಿಗೆ ಬೇಕಾದ್ರೂ ಏನು ಬೇಕಾದರೂ ಸಂಭವಿಸ್ಬೋದು. ಆ ತರಹದ್ದೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ತರಹದ ನಿರ್ಲಕ್ಷ್ಯದ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಅಲ್ಲಿ ಬದುಕೋದೇ ಕಷ್ಟ. ಕೊನೆಗೆ ವಿಜಯಪುರದಲ್ಲಿ ಮನುಷ್ಯರಿಲ್ಲದೆ ಕೇವಲ ಜಾನುವಾರು ಬದುಕಬೇಕಾದೀತು. ಜೀವನ ಮಾಡೋದಕ್ಕೆ ಮನುಷ್ಯರು ಕಾಣಿಸೋದಿಲ್ಲ ನಿಮಗೊಮ್ಮೆ ಭೀಮಾ ತೀರದಲ್ಲಿ. ಇದೇ ತರಹದ ರೌಡಿಗಳ ಅಟ್ಟಹಾಸಕ್ಕೆ ಭೀಮಾ ತೀರ ಸಾಕ್ಷಿ ಆಗ್ತಾನೆ ಇದ್ರೆ ಬದುಕೋದಕ್ಕೆ ಜನ ಇಲ್ಲದೆ ಬರೀ ಜಾನುವಾರು ಬದುಕಬೇಕಾದೀತು ಆ ಭಾಗದಲ್ಲಿ. ಸಂಬಂಧಪಟ್ಟಂತ ಎಸ್ಪಿಗಳೇ, ಇನ್ನು ನಮ್ಮ ಗೃಹ ಸಚಿವರು ವಿಶೇಷವಾದಂಥ ಏನೇ ಮಾತನಾಡಿದ್ರು ಎಸ್ ಐ ಟಿ ಮಾಡೋಣ ಅಂತಾರೆ. ಸೊ ಭೀಮಾ ತೀರಕ್ಕೊಂದು ಗಮನ ಕೊಡಿ. ಒಂದು ಸಮಿತಿ ರಚನೆ ಮಾಡುವ ಅನಿವಾರ್ಯ ಇದ್ದರೆ ಅದನ್ನು ಮಾಡಿಬಿಡಿ. ಭೀಮಾ ತೀರದಲ್ಲಿ ಕೊಲೆ ನಿಗ್ರಹ ಸಮಿತಿಗಳನ್ನು ಮಾಡಬೇಕಾದ ಅನಿವಾರ್ಯತೆ ಇದ್ದರೆ ಅದನ್ನು ಮಾಡಿಬಿಡಿ ಗೃಹ ಸಚಿವರೇ. ಕಾರಣ ಏನದು? ತಿಂಗಳಿಗೊಂದು ವರದಿಗಳಾಗ್ತವೆ. ರಕ್ತ ದೋಕುಳಿ ಭೀಮಾ ತೀರದಲ್ಲಿ, ಬರೀ ಕೊಲೆ ಸುಲಿಗೆ, ದ್ವೇಷದ ಕೊಲೆಗಳು. ಒಂದರ್ಥದ ನಿಜಕ್ಕೂ ಕೂಡ ಭೀಮಾ ತೀರ ಅನ್ನೋದು ಕೊಲೆಯ ತಾಣ ಆಗಿದೆ, ಕೊಲೆಯ ಫ್ಯಾಕ್ಟರಿ ಆಗ್ತಾ ಇದೆ. ಸೊ ಕೊಲೆ ನಿಗ್ರಹಿಸೋದಕ್ಕಲ್ಲಿನ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ವಾ? ಈ ಬಗ್ಗೆ ಆ ಭಾಗದ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಭಾಗದಲ್ಲಿ ಕ್ರೈಮ್ ರೇಟನ್ನಾದರೂ ಕಡಿಮೆ ಮಾಡ್ರಯ್ಯ. ವಿಜಯಪುರವನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡೋದಕ್ಕೆ ಶ್ರಮಿಸಿ. ನಿಮ್ಮ ಎಂಬಿ ಪಾಟೀಲ್ ಸಾಹೇಬರು ಕೂಡ ಮಾಡ್ತಿದ್ದಾರೆ. ಅದರಂತೆಯೇ ಅದಕ್ಕೆ ಪುಷ್ಟಿ ಕೊಡೋ ತರಹ ಆದರೂ ನಿಮ್ಮ ಕಾರ್ಯಪ್ರವೃತ್ತಿ ಇರಲಿ ಅನ್ನೋದೇ ಫ್ರೀಡಂ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.